ಭಾರತೀಯ ಜನತಾ ಪಾರ್ಟಿ ರಾಮದುರ್ಗ ಮಂಡಲದ ವತಿಯಿಂದ ದೆಹಲಿ ವಿಧಾನಸಭೆ ಗೆಲುವಿನ ಭರ್ಜರಿ ವಿಜಯೋತ್ಸವ. ಸುಮಾರು 47-48 ಸ್ಥಾನಗಳನ್ನು ಗೆದ್ದು ಅಲ್ಲಿ ತನ್ನ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ. ಸತತವಾಗಿ 10 ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಕೆಎಪಿ ಕೇವಲ 22-23 ಸ್ಥಾನಗಳನ್ನು ಉಳಿಸಿಕೊಳ್ಳೋದಕ್ಕೆ ಹೆಣಗಾಡಬೇಕಾಯಿತು. ಇಂಥ ಒಂದು ಸ್ಥಿತಿಯನ್ನು ಯಾಕಂದ್ರೆ ಪಡಿಕೊಳ್ತಾ ಇದೆ. ಇದು ನಮಗೆ ಒಂದು ಸ್ಪಷ್ಟವಾದ ದಿಕ್ಸೂಚಿಯಾಗಿದೆ. ಏನಪ್ಪಾ ಅಂತಂದ್ರೆ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿಯೂ ಸಹಿತ ಭಾರತೀಯ ಜನತಾ ಪಕ್ಷವನ್ನು ಯಾವುದೇ ರಾಜ್ಯದೊಳಗೆ ರಾಮದುರ್ಗ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಮಂಡಲದ ಅಧ್ಯಕ್ಷರ ಡಾಕ್ಟರ್ ಕೆ.ವಿ. ಪಾಟೀಲ್ ಸರ್ ನೇತೃತ್ವದಲ್ಲಿ ನಡೆದ ವಿಜಯೋತ್ಸವದಲ್ಲಿ ಈರನಗೌಡ, ಹೊಸಗೌಡರ್, ಮಲ್ಲಿಕಾರ್ಜುನ್ ಬಾವಿಕಟ್ಟಿ, ಬಸವರಾಜ್ ಮಾದನ್ನವರ್, ಸಿ.ಎಸ್. ಹಿರೇಮಠ, ಭೀಮಪ್ಪ ಜಿಂಜಲಿ, ಬಾಬುರೆಡ್ಡಿ ಹೆಬ್ಬಳ್ಳಿ, ಜೈರ್ ಹಾಜಿ, ತೌಕೀರ್ ಖತೀಬ್, ಮಾರುತಿ ಮೆಟ್ಟಿನ್, ತಿಪ್ಪಣ್ಣ ಕಂಬಳಿ, ರಾಧಿಕಾ ಧೂತ್, ಸುನಿತಾ ತಿಮ್ಮನಗೌಡರ್, ಅಕ್ಷತಾ ನಂದರ್ಗಿ ಹಾಗೂ ಮುಖಂಡರು ಇತರರು ಉಪಸ್ಥಿತರಿದ್ದರು. ಬರುವಂತಹ ದಿನಗಳಲ್ಲಿ ನಾವೇನು ಸುಳ್ಳು ಘೋಷಣೆಗಳನ್ನು ಮಾಡ್ತೀವಿ, ಇದನ್ನ ಜನ ನಂಬುದಿಲ್ಲ ಅನ್ನುವಂಥದ್ದನ್ನ ದೆಹಲಿಗೆ ಜನ ತೋರಿಸ್ಕೊಟ್ಟಿದ್ದಾರೆ. ನಾಳೆ ಕರ್ನಾಟಕದ ಜನನೂ ಅದನ್ನು ತೋರಿಸ್ಕೊಡ್ತಾರೆ. ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಸಂಶಯ ಇಲ್ಲ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲೂ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ, ಎಲ್ಲರೂ ಕೂಡ ಸಂತೋಷವನ್ನು ಹಂಚ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಯಾರು ಮಾತನಾಡ್ತಾ ಇದ್ದೀನಿ. ಧನ್ಯವಾದ. ಕೊನೆಗೆ ಇವರು ಈ ತರ ಸುಳ್ಳು ಭರವಸೆಯನ್ನ ಕೊಟ್ಟು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಯಾಕಂದ್ರೆ ಯಾವುದೋ ಒಂದು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಕೊನೆಗೆ ಅವರೇ ಕೂಡ ಈ ಭ್ರಷ್ಟತೆಯಲ್ಲಿ ಮುಳುಗಿದ್ದಾರೆ ಅನ್ನೋದನ್ನ ಅರಿತುಕೊಂಡು ಡೆಲ್ಲಿ ಪ್ರಬುದ್ಧ ಮತದಾರ ಇವತ್ತು ಅವರಿಗೆ ಮೂರನೇ ಅವಧಿಗೆ ನೀವು ಎಲ್ಲಿರಬೇಕು ಅಲ್ಲಿ ಅನ್ನೋದು ಅವರಿಗೆ ಮಾರ್ಗವನ್ನು ತೋರಿಸಿದ್ದಾರೆ. ಸತತ 27 ವರ್ಷಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನದೇ ಆದ ಕಾರ್ಯವೈಖರಿಯನ್ನು ಮಾಡುತ್ತಾ ಇವತ್ತು ಕೇಂದ್ರದಲ್ಲಿ ಆಡಳಿತ ನೀಡಿಕೊಂಡು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಮೋದಿಯವರ ಒಂದು ನೇತೃತ್ವದಲ್ಲಿ ಏನು ಕಾಂಗ್ರೆಸ್ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ನಡೀತಾ ಇದೆ. ಯಾಕಂದ್ರೆ ಅಭಿವೃದ್ಧಿ ಪರವಾದಂಥ ನಾವು ಸರ್ಕಾರವನ್ನು ಕೊಡ್ತಿದ್ದೀವಿ. ಈ ದೇಶದ ಜನ ಎಲ್ಲ ಬಹಳ ಅಚ್ಚುಕಟ್ಟಾಗಿ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಇವತ್ತು ದೆಹಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ಈ ತರ ಬಿಟ್ಟರೆ ಇವರಿಗೆ ಯಾವುದೋ ಅಭಿವೃದ್ಧಿಯನ್ನು ಮಾಡ್ಲಿಕ್ಕಾಗಲ್ಲ. ಇನ್ನೂ ಕೂಡ ಅವರು ಭ್ರಷ್ಟತೆಯಲ್ಲಿ ಮುಳುಗಿ ನಮ್ಮ ವಿಧಾನಸಭಾ ದೆಹಲಿಯನ್ನ ಹಾಳು ಮಾಡ್ತಕ್ಕಂಥ ಅರಿತುಕೊಂಡು ಅವರು ಮನೆಗೆ ತಮ್ಮ ಮತದಾರ ತೀರ್ಪನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ಭಾರತೀಯ ಜನತಾ ಪಕ್ಷ 27 ವರ್ಷಗಳ ನಂತರ ಅತ್ಯಧಿಕ ಒಂದು ಸ್ಥಾನವನ್ನು ನಾವು ಇವತ್ತು ಗಳಿಸಿದ್ದೇವೆ. ಕೇವಲ 8 ಸ್ಥಾನಗಳಿದ್ದ ಸಮಯದಲ್ಲಿ ಇವತ್ತು ಸುಮಾರು 47 ಸ್ಥಾನಗಳಿಗೆ ನಾವು ಇವತ್ತು ಬಂದ ರೀತಿಯಾಗಿದ್ದೀವಿ. ಸಂದರ್ಭದಲ್ಲಿ ಇವತ್ತು ನಾವು ಕೂಡ ಕರ್ನಾಟಕದಲ್ಲಿ ನಮ್ಮ ಬರುವಂತಹ ದಿನದಲ್ಲಿ ನಾವು ಜನರಿಗೆ ತೋರಿಸಬೇಕಾಗಿದೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭರವಸೆಯನ್ನು ಕೊಟ್ಟ ಅಧಿಕಾರಕ್ಕೆ ಹಿಡಿದ್ರು ಬರುವಂತಹ ದಿನಮಾನದಲ್ಲಿ ಇವರಿಗೂ ಕೂಡ